ಕನ್ಯತೆಗಳನ್ನ ಅಂಜಲಿ ಅಂತ ಬರ್ದಿದ್ದೀನಿ. ಇದನ್ನ ಜಿಲೇಬಿ ಆಂಟಿ ಬರ್ದಿಲ್ಲ. ಜೈ ಕರ್ನಾಟಕ, ಜೈ ಜೈ. ಮೇಲಿನ ಹ್ಯಾಂಡ್ ರೈಟಿಂಗು ಕೆಳಗಿನ ಹ್ಯಾಂಡ್ ರೈಟಿಂಗು ಎರಡು ಒಂದೇ ಇದೆ. ಯಾವ ಅನುಮಾನನೂ ಇಲ್ಲ. ಅದು ಏನೈತೆ ಭಾಗಿ? ಅವ್ರಿಗೆ ಶಾಕ್ ಆಗಿರ್ಬೇಕು. ಗಾಳಿ ಹಾಕಿ ಭಾಗಿ ನೋಡು, ಭೂತಾನು ಇಲ್ಲ ಏನಿಲ್ಲ, ಎಲ್ಲ ಹೊರಟೋಯ್ತು. ಎಚ್ಚರ ಮಾಡ್ಕೊಳ್ಳೆ ಭಾಗಿ. ಯೋ ದೇವ್ರೆ, ಅಯ್ಯೋ ಅಜ್ಜಿ ಹೇಳ್ತಾನಲ್ಲ, ಬೇಗ ಹೋಗಿ ನೀರು ತರಬೇಕು. ಎಲ್ಲಿಗೆ ಹೊರಟಿದ್ಯಾ? ಪಿಜ್ಜಾಜಿ ನೀರು ತಗೊಂಡು ಹೋಗಕ್ಕೆ. ನೀನು ಪಿಜ್ಜಾಜಿ ಮುಖಕ್ಕೆ ನೀರು ಹಾಕಿದ್ರೆ ಅವ್ರು ಎದಳಲ್ಲ, ಮಿಕ್ಕಿದವರೆಲ್ಲ ದಬಕ್ ದಬಕ್ ಅಂತ ಬಿದ್ದೋಗ್ತಾರೆ. ಯಾಕೆ ಬಿದ್ದೋಗ್ತಾರೆ ಅಂದ್ರೆ ಭೂತ ಪಕ್ಕದಲ್ಲೇ ನಿಂತ್ಕೊಂಡು ನೀರು ಹಾಕ್ತಂದ್ರೆ ಎಲ್ಲರಿಗೂ ಹೆದರಿಕೆ ಆಗಲ್ವಾ? ನಾನು ಭೂತ ಅಲ್ಲ ಅಂಜಲಿ, ಭೂತು. ಇಷ್ಟು ದಿನ ನೀನು ಭೂತ ಅಲ್ಲ ಅಂಜಲಿ, ಈ ಮನೇಲಿ ಯಾವ ಭೂತನೂ ಇಲ್ಲ ಅಂತ ಹೇಳ್ಕೊಂಡ್ ಬಂದಿದ್ದೆ. ನಿನ್ ಜೊತೆ ಮಾತಾಡ್ಬೇಕಾರೆ ಸಿಕ್ಕಾಕೊಂಡ್ರು ಏನೇನೋ ಕತೆ ಬಿಟ್ಟು ತಪ್ಸ್ಕೊಂತಿದ್ದೆ. ಎಲ್ಲ ನನ್ನ ಲೂಸು ಅಂದ್ಕೊಂಡಿದ್ರೆ ಹೊರತು ಈ ಮನೇಲಿ ಭೂತ ಇದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಆದ್ರೆ ಈ ಮನೇಲಿ ಭೂತ ಇದೆ ಅಂತ ಎಲ್ರಿಗೂ ಗೊತ್ತಾಗೋಯ್ತು. ಹಾಗಾದ್ರೆ ಈ ಮನೇಲಿ ನಿಜವಾಗ್ಲೂ ಭೂತ ಇದೆಯಾ? ಈ ಮನೇಲಿ ನಿಜವಾಗ್ಲೂ ಭೂತ ಇದೆ. ಅದು ನನ್ನ ಕಣ್ಣು ಮುಂದೆ ನಿಂತಿದೆಯಲ್ಲ. ಮತ್ತೆ ನನ್ನ ಭೂತ ಭೂತ ಅಂತ ನನ್ ಭೂತ ಅಲ್ಲ ಅಂಜಲಿ. ಅದು ನನಗೆ ಮತ್ತೆ ನಿನಗೆ ಗೊತ್ತಂಜಲಿ. ನಾನು ನಂಬ್ತೀನಿ, ಆದ್ರೆ ಮನೆಯವ್ರು ನಂಬೇಕಲ್ಲ. ನಾನೇನ್ ಮಾಡ್ದೆ ಲಡ್ಡು ಅಣ್ಣ? ಮಾಡೋದೆಲ್ಲ ಮಾಡ್ಬಿಟ್ಟು ಏನ್ ಮಾಡಿದೆ ಅಂತ ಕಣಿ ಕೇಳ್ತೀಯ? ಸುಮ್ಮನಿರ್ಬೇಕು ತಾನೆ ನೀನು. ಆ ಸ್ಕೆಚ್ ಪೆನ್ ತಗೊಂಬಂದು ಪೇಪರಲ್ಲಿ ಬರೀ ಅಂತ ನಿನಗೆ ಯಾವನ್ ಹೇಳಿದ್ದು? ಪಾಪ ಜಿಲೇಬಿ ಆಂಟಿನ ಎಲ್ರು ಸೇರ್ಕೊಂಡು ಮನೆ ಬಿಟ್ಟು ಓಡಿಸಿದ್ರಲ್ಲ, ಅವ್ರೊಳದ್ ನೋಡಿ ನನ್ನ ಕೈಯಲ್ಲಿ ನೋಡಕ್ ಆಗ್ಲಿಲ್ಲ, ಅದಕ್ಕೆ ಬರ್ದೆ. ಅದರಿಂದ ಏನಾಯ್ತು ಗೊತ್ತಾ? ಈ ಮನೇಲಿ ಭೂತ ಇದೆ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗಾಯ್ತು. ಮನೆಯವರೆಲ್ಲ ನಿನ್ನೆ ಭೂತ ಅನ್ಕೋತಾರೆ. ಹೆದರ್ಕೊಂಡು ಮನೆ ಶಿಫ್ಟ್ ಮಾಡೋದು ಗ್ಯಾರಂಟಿ ಬಿಡು. ಲಡ್ಡು ಅಣ್ಣ, ಆಗ ನಾನು ಬಿಟ್ಟು ಹೋಗ್ತೀಯಾ? ಬೇಡ ಲಡ್ಡು ಅಣ್ಣ, ಪ್ಲೀಸ್ ಲಡ್ಡು ಅಣ್ಣ, ಪ್ಲೀಸ್ ನಾನು ಒಬ್ಬಳನ್ನ ಬಿಟ್ಟು ಹೋಗ್ಬೇಡ ಲಡ್ಡು ಅಣ್ಣ, ಪ್ಲೀಸ್. ಇದನ್ನ ಬಿಟ್ಟು ಹೋಗ್ಬಾರ್ದು ಅಂದ್ರೆ ಏನಾದ್ರೂ ಐಡಿಯಾ ಮಾಡ್ಲೇಬೇಕು. ಏನ್ ಐಡಿಯಾ? ಕಡಿ ಅಣ್ಣ, ಗಣೇಶ ಪ್ಲೀಸ್ ಈ ತಲೆ ಒಳಗೆ ಏನಾದ್ರು ಐಡಿಯಾ ಕೊಡಪ್ಪ, ಪ್ಲೀಸ್ ಗಣೇಶ. ಹಾಗೆ ತಲೆ ಚಚ್ಕೊಂಡ್ರೆ ಬ್ರೈನ್ ಅಲ್ಲಾಡಿ ಲೂಸ್ ಆಗೋಗುತ್ತೆ. ನಮ್ಗೀಗ ಮ್ಯಾಜಿಕ್ ಐಡಿಯಾ ಬೇಕಾಗಿಲ್ಲ, ಏನಾದ್ರೂ ಉಪಾಯ ಮಾಡಲೇಬೇಕು. ಬೇರೆ ಉಪಾಯನ? ಏನದು? ಎಲ್ರ ಮುಂದೆ ನಾನೊಬ್ಬ ದೊಡ್ಡ ಮ್ಯೂಜಿಷಿಯನ್ ಅಂತ ತೋರಿಸ್ತೀನಿ. ಭಾಗಿ, ಏ ಭಾಗಿ, ಅಮ್ಮ ಹಾಕೊಡು. ಭಾಗಿ, ಏ ಭಾಗಿ ಎದ್ದೇಳು, ಎದ್ದೇಳು ಭಾಗಿ, ಎಚ್ಚರ ಮಾಡ್ಕೋ. ಬಾ ಎದ್ದೇಳು 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 ಭಾಗಿ, ಮೆತ್ತಿಗೆ ಮೆತ್ತಿಗೆ ಎದ್ದೇಳಿಮ್ಮ. ಭಾಗಿ ನೋಡು, ನಾವೆಲ್ಲ ಇಲ್ಲೇ ಇದ್ದೀವಿ, ಹೆದರ್ಕೋಬೇಡ ಕಣೆ. ಈ ಮನೇಲಿ ಯಾವ ದೆವ್ವನೂ ಇಲ್ಲ, ಭೂತನೂ ಇಲ್ಲ. ಎಚ್ಚರ ಮಾಡ್ಕೋ. ಅಯ್ಯೋ ದೇವ್ರೆ, ಮೂರು ಗಾತ್ರ ದೇಹ ಇಟ್ಕೊಂಡಿದ್ದಾಳೆ, ಮಕ್ಕಳ ತರ ಪುಸುಕ್ ಪುಸುಕ್ ಅಂತ ಬಿದ್ದೋಗ್ತಾಳೆ. ಏ ಭಾಗಿ, ಭಾಗಿ ಅಮ್ಮ, ಇನ್ನೊಂದು ಸ್ವಲ್ಪ ನೀರು ಹಾಕಿಮ್ಮ. ಅಮ್ಮ ಅಮ್ಮ, ನೋ ನರಹರಿ, ನನ್ನ ಕೈಲಾಗೋದಿಲ್ಲ ಕಣೋ.
ಆ ಬ್ರೋಕರ್ಗಳು ಈ ಭೂತದ ಮನೆ ತೋರಿಸಿ ನಮಗೆ ಮೋಸ ಮಾಡಿಬಿಟ್ರು. ಇದೇ ಭಯದಲ್ಲಿ ಇವ್ರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದರೆ ಏನೋ ಗತಿ. ಇಷ್ಟು ದೊಡ್ಡ ಮನೆನ ಕಡಿಮೆ ಬಾಡಿಗೆ ಕೊಟ್ಟಾಗಲೇ ಅನುಮಾನ ಇತ್ತು. ಅವರು ನಮ್ಮನ್ನ ಏಮಾರಿಸ್ಬಿಟ್ರಣ. ಏನ್ ಮಾಡ್ತಾನ ಸುಮ್ಮನೆ ಬಿಟ್ಬಿಡ್ತೀನ. ಕೈಗೆ ಸಿಕ್ಲಿ ಚೆನ್ನಾಗಿ ಬಾರಿಸ್ತೀನಿ. ನಾನು ಮೆಜಿಷಿಯನ್ ಹೆಂಗೆ ಅಂದ್ರೆ ನೀನು ಎಲ್ಲರೂ ಕಣ್ಣು ಮುಂದ್ರು ಇದ್ರು ಯಾರು ನೀನು ನೋಡೋಕ್ಕಾಗಲ್ಲ. ನೀನು ಮಾತಾಡಿದ್ರೆ ಯಾರು ಅದನ್ನು ಕೇಳಿಸ್ಕೊಳಕ್ಕಾಗಲ್ಲ. ಆದ್ರೆ ಎಲ್ಲರೂ ನನ್ನನ್ನು ನೋಡ್ತಾರೆ. ನೀನು ಮ್ಯಾಜಿಕ್ ಮಾಡು, ನಾನು ಮ್ಯಾಜಿಕ್ ಮಾಡಿದೆ ಅಂತ ಹೇಳ್ತೀನಿ. ಏ ಲಡ್ಡು, ಏನೋ ಮಾಡ್ತಾ ಇದೆಯಾ ಇಲ್ಲಿ? ಏನಿಲ್ಲ ದೊಡ್ಡಪ್ಪ, ಅದು ಸಾಕು ಬಾಯಿ ಮುಚ್ಚೋ. ಅತ್ತೆ ಜ್ಞಾನ ತಪ್ಪಿದ್ದೀರಂತ ನಾವೆಲ್ಲ ಒದ್ದಾಡ್ತಾ ಇದ್ರೆ ಇದನ್ನ ಕೈ ತಿರುಗಿಸ್ಕೊಂಡು ಏಕಪಾತ್ರ ಅಭಿನಯ ಮಾಡ್ತಾನೆ. ಹೋಗ. ಆಯ್ತು ದೊಡ್ಡಪ್ಪ. ಇಡಿಯಟ್ ಭೂತದ ಮನೆ ಕೊಡಿಸಿ ನಮಗೆ ಮೋಸ ಮಾಡಿದ್ದಾನೆ. ಅದಕ್ಕೆ ನೈಸಾಗಿ ಬೆಣ್ಣೆ ಹಚ್ಚಿ ಕಡಿಮೆ ಬಾಡಿಗೆಗೆ ಈ ಭೂತ್ ಬಂಗ್ಲೆನ ನಮ್ ಕತ್ಕ ಹಾಕಿದ್ದಾನೆ. ಸರಿಯಾಗಿ ಬುದ್ಧಿ ಕಲ್ಸಿದ್ರೆ ನನ್ನ ಹೆಸರು ನರಹರಿನೇ ಅಲ್ಲ. ಅಯ್ಯೋ ದೊಡ್ಡಪ್ಪ ಯಾರಿಗೆ ಫೋನ್ ಮಾಡ್ತಾ ಇದ್ದಾರೆ? ಏ ಬ್ರೋಕರ್ ಬದಮಾಶ್ಗಳ, ನಮಗ್ ಭೂತದ ಮನೆ ಕೊಡಿಸಿ ಮೋಸ ಮಾಡ್ತಾ ಇದ್ದೀರಾ. ನಿಮ್ಗೆ ಇದೇ ಹಬ್ಬ ಇರಿ. ಅಮ್ಮ ಅಯ್ಯೋ ಶಿವನೇ, ಇಳದ್ ಬಿದ್ದೆ ಹಿಡ್ಕೊಬಾರ್ದು ಜಾಗದಲ್ಲೆಲ್ಲ ಹಿಡ್ಕೊಂಡ್ಬಿಡ್ತಲ್ಲಪ್ಪ. ಸುಧಾರಿಸ್ತಾಳ. ಅಮ್ಮ 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 ಅಮ್ಮ, ಇದು ಅಜ್ಜಿನ ಬಡಿಯ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ರು ಸಾಕು, ದೂರ ಹಾಕೊಂಡ್ಬಂದು ಬಿದ್ದೇ ಬಿಡುತ್ತೆ. ಸುಡುಗಾಡು ಈ ಪೆಟ್ರೋಲ್ಗೆ ಅದು ಏನು ಎಣ್ಣೆ ಮಿಕ್ಸ್ ಮಾಡ್ತಾರೋ ಏನೋ. ಅಟೆಂಡ್ ಮಾಡೋಕ್ಕಾಗಲಿಲ್ಲ, ಮಿಸ್ ಕಾಲ್ ಆಗೋಯ್ತು. ಒಳ್ಳೆ ಕಾಲ್ಗಳೆಲ್ಲ ಯಾವಾಗಲೂ ಮಿಸ್ ಆಗುತ್ತೆ, ಮಿಸ್ಸಸ್ ಕಾಲನ್ನು ಮಾತ್ರ ಎತ್ತಲೇಬೇಕಾಗತ್ತೆ. ನನಗೆ ಫೋನ್ ಬಂದಿತ್ತಲ್ಲ, ಯಾರು ಮಾಡಿರ್ಬೋದು? ಸಿದ್ದಪ್ಪಾಜಿ, ಏನಪ್ಪ ಆಯಿತು ನಿನ್ನ ಪರೀಕ್ಷೆ? ಭೂತ್ ಬಂಗ್ಲೆಯಿಂದ ನರಹರಿಯವ್ರು ಫೋನ್ ಮಾಡಿದ್ದಾರೆ. ಏನು ಎಡವಟ್ಟಾಗಿದೆಯೋ ಏನೋ, ಈ ಭೂತ ಏನಾದರೂ ಯಾರಾದರೂ ಮುಕ್ಕೊಂಡು ತಿಂದ್ಬಿಡ್ತಾ ಅಂತ. ಒಟ್ಟಿನಲ್ಲಿ ನಾನು ಫೋನ್ ತೆಗೆದೇ ಇದ್ದಿದ್ದೆ ಒಳ್ಳೇದಾಯ್ತು, ಹಾಳಾಗೋಗ್ಲಿ. ಫೋನೇ ರಿಸೀವ್ ಮಾಡ್ತಾ ಇಲ್ಲ ಇಡಿಯಟ್ ರಾಸ್ಕಲ್ ನನ್ನ ಮಗ. ಈ ನರಹರಿಗೆ ಮೋಸ ಮಾಡೋಷ್ಟು ಕೊಬ್ಬ ಅವನಿಗೆ. ಫೋನ್ ಎತ್ತಿದ್ರೆ ಅವನ ಜನ್ಮ ಜಾಲಾಡಿ ಮುಗ್ದಲ್ಲಿ ನೀರಿಳಿಸ್ಬಿಡ್ತಾ ಇದ್ದೆ. ನಾನು ಏನೇನು ಬೈತಾ ಇದ್ನೋ ನನಗೆ ಗೊತ್ತಿಲ್ಲ. ನಮ್ಮ ಬಾಸ್ ಥರ ಚೆನ್ನಾಗಿ ಶೇಪ್ ತೆಗೆದುಬಿಡ್ತಾ ಇದ್ದೆ. ದೃಷ್ಟ ಬದುಕೊಂಡ ಕಳ್ಳ ನನ್ನ ಮಗ. ದೊಡ್ಡಪ್ಪ BP ರೈಸ್ ಮಾಡ್ಕೋಬಹುದು ಅಂತ ನಮ್ಮ ತಾತ ಹೇಳ್ತಾ ಇದ್ರು. ಸುಮ್ಮನೆ ಯಾಕೆ BP ರೈಸ್ ಮಾಡ್ಕೊಂತೀರಾ? ಕರೆಕ್ಟ್, ನಾನು BP ರೈಸ್ ಮಾಡ್ಕೋಬಾರ್ದು, ಕೂಲಾಗಿರ್ಬೇಕು. ಕಾಮ್ ಡೌನ್ ನರಹರಿ, ಕಾಮ್ ಡೌನ್. ಇದನ್ನ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಬೆಣ್ಣೆಲ್ಲಿ ಕೂದಲೆಳೆದ ಹಾಗೆ ಅವನಿಗೆ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಂಡು ಚೆನ್ನಾಗಿ ಆಮೇಲೆ ಬಾರಿಸ್ಬೇಕು. ಇದೇ ಸರಿ. ತಾತಪ್ಪ, ಏನು? ಏನಿಲ್ಲ. ಸರಿ ಬಿಡು. ಅಂಥವ್ರನ್ನ ಎದುರಾಕೊಂಬಿಟ್ಟಿದ್ನಪ್ಪ ನಾನು. ನಾನೇ ಎತ್ತಬೇಕಾ? ಎತ್ತುತ್ತೀನಿ, ಸರಿ ಬಿಡು. ತಿರ್ಗಾ ನರಹರಿಯವ್ರ ಫೋನು ತೆಗಿಯೋದು ಬ್ಯಾಡವೋ? ಒಂದು ವೇಳೆ ತೆಗೆದೇ ಹೋದ್ರೆ ಭೂತದ ವಿಷಯ ಏನಾಯ್ತು ಅಂತ ದಿನವಿಡೀ ತಲೆ ಕೊರಿತಾನೆ ಇರುತ್ತೆ. ತೆಗೆದುಬಿಟ್ರೆ ವಿಷಯ ಏನು ಅಂತ ಕ್ಲಿಯರ್ ಆಗಿಬಿಡುತ್ತೆ. ಹೇಗೂ ಫೋನಲ್ಲಿ ಮಾತಾಡ್ತಾ ಇರ್ತೀನಿ, ನನ್ನನ್ನು ಹೊಡಿಯೋಕ್ಕಾಗಲ್ಲ, ಬಡಿಯೋಕ್ಕಾಗಲ್ಲ. ಬೈದ್ರು ಒಂದು 4 ಮಾತು ಬೈಬೋದು, ತಾಳ್ಮೆ ಇರೋವರೆಗೂ ಕೇಳಿಸ್ಕೊಳ್ಳೋದು, ಆಮೇಲೆ ಕಟ್ ಮಾಡಿ ಬಿಸಾಕೋದು. ನೋಡೇ ಬಿಡೋಣ. ಹಲೋ, ಈ ಕಡೆಯಿಂದ ಮಹಾಬಲ, ಆ ಕಡೆಯಿಂದ ಯಾರ್ರೀ? ಬ್ರೋಕರ್ ಮಹಾಬಲ ಅವ್ರ ತಾನೆ? ಯಾಕೆ ಸರ್,
ಯಾಕೆ ಸರ್ ನೀವು ನನ್ನನ್ನು ಬ್ರೋಕರ್ ಅಂತ ಕರೀತೀರಾ? ಇಲ್ಲ ಇಲ್ಲ, ಆ್ಯಕ್ಚುಲಿ ನಿಮ್ಮ ಬಗ್ಗೆ ನಮಗೆ ಪೂಜ್ಯ ಭಾವನೆ ಇದೆ. ನೀವು ನಮ್ಮ ಪಾಲಿನ ದೇವರು. ಇಂಥ ದೆವ್ವದ ಮನೆ ಅಲ್ಲಲ್ಲ, ದೈವದ ಮನೆ ಕೊಡಿಸಿದಂಥ ಮಹಾತ್ಮರು. ಮನೆ ಬಾಡಿಗೆ ತಗೊಂಡು ಹೋಗೋದಕ್ಕಾದ್ರೂ ಮನೆ ಹತ್ರ ಬರ್ತೀರಾ? ಪೂರಿ ಅಂಕಲ್ ಬರ್ಬಿಡಿ ದೊಡ್ಡಪ್ಪ ನಿಮ್ಮ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ. ಬಾಡಿಗೆ ದುಡ್ಡ ನೋಡಿ, ಹಾಳಾದ ಮರು ನಾನು ಮರ್ತೇ ಬಿಟ್ಟಿದ್ದೀನಿ. ಅಲ್ಲ ನೀವೇನು ನನಗೆ ಹೊಸಬ್ರೆ ಅರಿಯದವ್ರೆ? ನಿಮ್ಮ ಹತ್ರನೇ ಇರಲಿ ಬಿಡಿ. ನಿಮ್ಮ ಹತ್ರ ಇದ್ರೆ ಎಲ್ಲಿ ಹೋಗುತ್ತೆ? ಬ್ಯಾಂಕ್ನಲ್ಲಿದ್ದಾಗೆ ಸೇಫ್ ಆಗಿರುತ್ತೆ. ಹಾಗಾದರೆ ನಾನು ಬ್ಯಾಂಕಿಗೆ ಹಾಕ್ಬಿಡ್ತೀನಿ. ಬ್ಯಾಂಕಿಗೆ ಹಾಕಿದ್ರೆ ಆಮೇಲೆ ಮುಂದಿನ ವಾರದವರೆಗೂ ನಿಮ್ಗೆ ದುಡ್ಡು ಸಿಕ್ಕೋದಿಲ್ಲ. ನನ್ನನ್ನು ದೂರಬೇಡಿ ಆಮೇಲೆ. ಅಲ್ಲ ಬೇಡ, ಅದು ಲಕ್ಷ್ಮಿ ಬರೋ ಟೈಮಲ್ಲಿ ಬೇಡ ಅನ್ನಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಅಲ್ಲ ನನಗೇನು ಈಗಲೇ ಬಂದು ತೊಗೋಬೇಕು ಅಂತ ಯಾವ ಮನಸ್ಸು ಇಲ್ಲ, ಆದರೆ ನೀವು ಬಲವಂತ ಮಾಡ್ತಾ ಇದ್ದೀರಿ ನೋಡಿ, ಹಾಗಾಗಿ ಬರೋದಕ್ಕೆ ಒಪ್ಕೋತಾ ಇದ್ದೀನಿ. ಇನ್ನೇನು ಬಂದು ಬಿಡ್ತೀನಿ. ಆದರೆ ಒಂದು ಕಂಡೀಷನ್ ಅಪ್ಪ. ಕಂಡೀಷನ್ನು ಏನದು? ಅದು ಈ ಹಳೆ 1000 ಮತ್ತು 500 ರೂಪಾಯಿ ನೋಟ್ ಇದಾವಲ್ಲ, ಅವನ್ನ ಯಾವುದೇ ಕಾರಣಕ್ಕೂ ಮುಟ್ಟಲ್ಲ ಅಂತ ನಾನು ಸಿದ್ದಪ್ಪಾಜಿ ಮೇಲೆ ಪ್ರಮಾಣ ಮಾಡಿಬಿಟ್ಟಿದ್ದೀನಿ. ಹಾಗಾಗಿ ಹಳೆಯ ನೋಟ್ಗಳು ಬೇಡ, ನನಗೇನಿದ್ರು ಈ ಹೊಸ ನೋಟ್ಗಳನ್ನ ಕೊಟ್ಬಿಡಿ. ಹಾಂ, ಎಲ್ಲರೂ ಉಂಟಾ ಮಹಾಬಲ ಅವರೇ? ನಿಮ್ಮಂಥವ್ರಿಗೆ ಹಳೆ ನೋಟ್ ಕೊಡೋಕ್ಕಾಗುತ್ತೆ? ಅದಕ್ಕೋಸ್ಕರ ನಾವು ಮನೆ ಮಂದಿ ಎಲ್ಲ ATM ಮುಂದೆ ನಿಂತ್ಕೊಂಡು ಹೊಸ 2,000 ರೂಪಾಯಿ ನೋಟ್ನ ತೊಗೊಂಡ್ಬಂದಿದ್ದೀವಿ. ನಿಮ್ಮ ಮನೆ ಹತ್ರ ಬಂದರೆ ಕೊಟ್ಬಿಡ್ತೀವಿ. ಸುಳ್ಳು ಹೇಳ್ತಾರೆ, ಬಾಸ್ ಮನೆ ಕೈ ದುಡ್ಡು ಅನ್ಸುತ್ತೆ. ಬೇಗ ಬಂದ್ಬಿಡಿ. ಹೊಸ ನೋಟ್ ಕೈಲಿ ಹಿಡ್ಕೊಂಡು ನಿಮ್ಗೋಸ್ಕರ ಬಾಗ್ಲಲ್ಲೇ ಕಾಯ್ತಾ ನಿಂತಿರ್ತೀವಿ. ಪೂರಿ ಅಂಕಲ್ ನನ್ನ ಮಾತು ಕೇಳಿ ಪ್ಲೀಸ್, ಬರಬೇಡಿ. ಅಯ್ಯಯ್ಯೋ, ದೊಡ್ಡಪ್ಪ ಫೋನ್ ಕಟ್ ಮಾಡಿಬಿಟ್ರು. ಪೂರಿ ಅಂಕಲ್ ಕೇಳಿಸ್ತೋ ಇಲ್ವೋ? ಬರಲಿ ಆ ಬ್ರೋಕರ್, ಅವ್ನು ಸೊಂಟ ಮುರಿತೀನಿ. ಇಲ್ಲೇ ಬಿದ್ದು ನರಳಬೇಕು ಅವನು. ಈ ಮನೆಯಲ್ಲಿರೋ ಭೂತ ಲೊಟ್ಟಕ್ಕಂತ ಅವನು ಮುರಿದು ಹೋಗ್ಬೇಕು. ಜನ್ಮೆ ಈ ರೀತಿ ಮೋಸ ಯಾರಿಗೂ ಮಾಡಬಾರ್ದು. ಅಯ್ಯಯ್ಯೋ, ನಿಜವಾಗ್ಲೂ ದೊಡ್ಡಪ್ಪ ಈ ಮನೆ ಭೂತದ ಮನೆ ಅನ್ಕೊಂಡ್ಬಿಟ್ಟಿದ್ದಾರೆ. ಪೂರಿ ಅಂಕಲ್ ಬರೀ ಕಷ್ಟ ಇದ್ದಾರೆ. ಇದು ಭೂತದ ಮನೆ ಅಲ್ಲ, ಅಂಜಲಿ ಭೂತ ಮನೆ ಅಂತ ದೊಡ್ಡಪ್ಪನ್ ಗೊತ್ತಿಲ್ಲ. ಗಣೇಶ, ನೀನೇ ದೊಡ್ಡಪ್ಪಂಗೆ ಒಳ್ಳೆ ಬುದ್ಧಿ ಕೊಡಪ್ಪ. ಸುವಾಸ, ನರಹರಿ ನೀ ಮನೆ ಬದಲಾಯಿಸು ಅಂತ ಹೇಳು. ಇಲ್ದಿದ್ರೆ ನಾನು ಎದ್ರಿ ಎದೆ ಹೊಡ್ಕೊಂಡು ಸತ್ತೋಗ್ಬಿಡ್ತೀನಿ. ಅವಸರ ಮಾಡ್ಬೇಡಿ ಅತ್ತೆ. ಅಣ್ಣ ಬ್ರೋಕರಿಗೆ ಫೋನ್ ಮಾಡಕ್ ಹೋಗಿದ್ದಾನೆ. ಅವ್ರು ಏನು ಹೇಳ್ತಾನೋ ಹಾಗೆ ಮಾಡೋಣ, ಆಯ್ತಾ? ಹೌದಮ್ಮ, ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಈಗ ಮನೆ ಬದಲಾಯಿಸುವಂಥದ್ದು ಏನಾಗಿದೆ? ಈ ಮನೆಯಲ್ಲಿ ಭೂತ ಇದೆ ಅಂತ ಗೊತ್ತಾದ್ಮೇಲೂ ನೀನೇ ಮಾತು ಹೇಳ್ತಾ ಇದೀಯ ವಾಸಕ್ಕೆ. ಆದರೆ ಅದರಿಂದ ನಮಗೇನೂ ತೊಂದರೆ ಆಗಿಲ್ವಲ್ಲ? ನೀವೇನಾದರೂ ಹೇಳಿ, ಈ ಮನೆ ಬದಲಾಯಿಸೋವರೆಗೂ ನಾನಂತೂ ಈ ಮನೇಲಿ ಒಂದು ಕ್ಷಣ ಇರೋದಿಲ್ಲ. ಅಯ್ಯೋ ಪಿಜ್ಜಾ ಅಜ್ಜಿ, ಯಾಕೆ ಮನೆ ಬಿಟ್ಟು ಹೋಗೋ ಥರ ಮಾತಾಡ್ತಾ ಇದ್ದೀರಾ? ಅದೆಲ್ಲ ಬರ್ದಿದ್ದು ನಾನೇ, ಇವಳು ಭೂತ ಅಲ್ಲ, ಅಂಜಲಿ. ಈ ಭೂತದ ಕಿರುಕುಳ ಸಹಿಸ್ಕೊಂಡು ಅಂಗೈಯಲ್ಲಿ ಜೀವ ಹಿಡ್ಕೊಂಡು ನನಗಂತೂ ಈ ಮನೇಲಿರಕ್ಕಾಗಲ್ಲ ವಾಸುತ್ತೆ. ತಪ್ಪಾಯ್ತಾ ಪಿಜ್ಜಾ ಅಜ್ಜಿ? ಯಾರು ಎಲ್ಲ ಹೋಗ್ಬೇಡಿ ಪ್ಲೀಸ್. ಸಾಕು, ಸುಮ್ಮನಿರಿ ಅತ್ತೆ. ನಿಮ್ಮ ಕಿರಿಕಿರಿ ಕೇಳಿ ತಲೆನೋವು ಬಂತು. ನೀವು ಒಬ್ಬರೇನ ಭೂತದ ಮಧ್ಯೆ ಇರೋದು, ಅಥವಾ ಭೂತ ಲಡ್ಡುನ ಕಿವಿ ಹಿಡ್ಕೊಂಬಂದು ಉಟುಪೈ ಸೋಡ್ಸೋಕ್ಕೆ? ಯಾಕೆ ಕುಡಿಬಾರ್ದು? ನಾನು ತಪ್ಪು ಮಾಡಿದ್ದೀನಿ, ನಾನು ಬಸ್ಗೆ ಹೊಡಿತೀನಿ ಆಯ್ತಾ? ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಮೊದಲು ಆ ನರಹರಿಯಿಂದ ಕರಿ. ಎರಡರಲ್ಲೊಂದು ಇತ್ಯರ್ಥ ಆಗಲೇಬೇಕು. ಒಂದು, ಆ ಭೂತ ಈ ಮನೇಲಿರಬೇಕು, ಇಲ್ಲ ನಾನಿರಬೇಕು. ಅಯ್ಯೋ, ನನ್ನ ತಪ್ಪಾಯ್ತು ಅಂತ ಬಸ್ಕಿನ
ಅತ್ತೆ ನಿಮ್ದಂತೂ ತೀರಾ ಅತಿ ಆಯ್ತು. ಈಗ ಒಂದೇ ಸಮನೆ ಭೂತ ಭೂತ ಅಂತ ಬೊಬ್ಬೆ ಹೊಡೆದಿದ್ರೆ ಯಾರೇನ್ ಮಾಡಕ್ಕಾಗುತ್ತೆ? ಏ ಸುಹಾಸ, ಈ ಭೂತದ ಕರ ಮತ್ತು 1 2 ಅಲ್ಲ ಕಣೋ, ಏನ್ ಬೇಕಾದ್ರೂ ಸಹಿಸ್ಕೋಬಹುದು. ಅದು ನನ್ನ ಗಂಡನ ತರ ಕೂಡ ಮಾತಾಡುತ್ತೆ. ನಿಜವಾಗ್ಲೂ ನಿಮ್ ಗಂಡನ ತರ ಮಾತಾಡ್ತಾ ಭೂತ? ಹ್ಞೂ, ಮತ್ತೆ ಎಷ್ಟು ವರ್ಷ ಹಿಂದೆ ಇರೋ ಆತ್ಮ ಈಗ ಎಲ್ಲಿಂದ ಬರಕ್ ಸಾಧ್ಯ? ಈಗ ಮಾತಾಡುತ್ತೆ. ನಾಳೆ ನನ್ನ ಗಂಡನ ಥರನೇ ಬಂದು ನನ್ನ ಎದುರಿಗೆ ನಿಂತು ನನಗೆ ಮೋಸ ಮಾಡಿಬಿಟ್ರೆ ಏಯ್, ನನಗಿಲ್ಲಿ ಪ್ರಾಣ ಹೋಗ್ತಾ ಇದೆ, ನೀವು ನಗ್ತಾ ಇದ್ದೀರೇನೋ? ಅಯ್ಯೋ ಅಜ್ಜಿ, ಅದ್ ನಾನ್ ಮಾತಾಡಿದ್ದಲ್ಲ, ಅಜ್ಜನ್ ಕೈಯಲ್ಲಿ ಮಾತಾಡ್ಸಿದ್ದು. ಅತ್ತೆ ಸುಮ್ಮನೆ ಏನೇನೋ ಯೋಚನೆ ಮಾಡೋದು ಬಿಟ್ಟು ಆರಾಮಾಗಿ ದೇವ್ರ ಧ್ಯಾನ ಮಾಡ್ತಾ ಮಲ್ಕೊಳ್ಳಿ, ಆಯ್ತಾ? ವಾಸಂತಿ, ನೀನೆಲ್ಲಿಗೆ ಹೋಗ್ತಾ ಇದೀಯಾ? ಆ ಭೂತ ಬಂದು ನನ್ನ ಮುರಿದು ಕರಂ 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 ಅಂತ ತಿಂದ್ಬಿಡತ್ತೆ. ನನ್ನೊಬ್ಬಳೇ ಬಿಟ್ಟು ಹೋಗ್ಬೇಡ ವಾಸಂತಿ. ಅಮ್ಮ, ಹಾಗಂತ ನಾನು ಮಾಡೋ ಕೆಲಸ ಎಲ್ಲ ಬಿಟ್ಟು ನಿಮ್ಮ ಜೊತೆನೆ ಕೂತ್ಕೊಳ್ಳೋಕ್ಕಾಗತ್ತಾ? ನೀವೇನು ಚಿಕ್ಕ ಮಗುನಾ? ಆ ಕೇಳಿ ದೊಡ್ಡಮ್ಮ, ನಾನೇನೋ ಪುಟ್ಟೋಳಲ್ವಾ, ನಂಗೆ ಇಷ್ಟು ಭಯ ಆಗತ್ತೆ. ರಾತ್ರಿ ನನ್ನ ಜೊತೆ ಯಾರು ಮಾಡ್ಕೊಳಲ್ಲ, ನಾನು ಒಬ್ಳೆ ಮಾಡ್ಕೊಂತೀನಿ. ಈ ದೊಡ್ಡ ಅಜ್ಜಿಗೇನೋ ಭಯ ಅಂತೆ. ಹಾಗಲ್ವೇ ವಾಸಂತಿ, ಆ ಭೂತದ ಸುಳಿವು ನಾನು ಕಂಡು ಹಿಡ್ದಿದ್ದೀನಿ ಅಂತ ಅದಕ್ಕೆ ತುಂಬ ಸಿಟ್ಟು ಬಂದಿದೆ. ಅದು ಮೊದಲು ನನ್ನ ಮೇಲೆ ಸೇಡ್ ತೀರಿಸ್ಕೊಳ್ಳುತ್ತೆ. ಅಯ್ಯೋ, ಹಾಗೇನು ಆಗೋದಿಲ್ಲಮ್ಮ, ನೀವು ಧೈರ್ಯವಾಗಿರಿ. ನನಗೆ ತುಂಬ ಕೆಲಸ ಇದೆ, ನಾನು ಹೀಗೆ ಹೋಗಿ ಹಾಗೆ ಬಂದ್ಬಿಡ್ತೀನಿ, ಆಯ್ತಾ? ವಾಸಂತಿ, ವಾಸಂತಿ, ವಾ. ಏ ಭೂತ, ನನ್ನೇನು ಮಾಡಬೇಡ, ನನ್ನ ಬಲಿ ತಗೋಬೇಡ. ಅಯ್ಯೋ, ಯಾಕೆ ಹೆದರ್ಕೊಂತೀರಾ ಅಜ್ಜಿ? ನಾನು ನಿಮ್ ಜೊತೆ ಇದ್ದೀನಲ್ಲ. ಎಲ್ಲರೂ ಹೋಗ್ಬಿಟ್ರಲ್ಲಪ್ಪ, ನಾನೇನ್ ಮಾಡಲಿ? ಏ ಜಿಲೇಬಿ, ನೀನೆಲ್ಲೇ ಹೋದೆ? ಅತ್ತೇಳು ಸ್ವಾಮಿ, ನೀನೇ ನನ್ನ ಕಾಪಾಡಪ್ಪ, ನೀನೇ ನನ್ನ ಕಾಪಾಡಬೇಕಪ್ಪ. ಭೂತ, ಭೂತ, ಅಯ್ಯೋ, ನಾ ಸತ್ತೆ, ನಾ ಸತ್ತೆ. ಅತ್ತೆ, ನರರಿ, ಬೇಗ ಬನ್ನಿ, ಭೂತ. ಏ ಅಂಜಲಿ, ಎಲ್ಲಿಂದ ಬರ್ತಿದ್ಯಾ? ಏನು ಎಡವಟ್ ಮಾಡೋರು ಹಂಗಿದೆ. ಇಲ್ಲ ಲಡ್ಡು, ನಾನು ಏನು ಅಡ್ವರ್ಟ್ ಮಾಡಿಲ್ಲ. ಪಿಜ್ಜಾ ಅಜ್ಜಿಗೆ ಅವ್ರ ಸೀರೆ ಸ್ಟೂಲ್ ಸಿಕ್ಕಾಕೊಂಡ್ಬಿಟ್ಟಿತ್ತು. ಎತ್ತಾಗ ದುಬಕ್ ಅಂತ ಬಿದ್ದೋಯ್ತು ಸ್ಟೂಲು. ಆ ಪಿಜ್ಜಾ ಅಜ್ಜಿ ತನ್ನ ಭೂತ ಹಿಡ್ಕೊಂಡಿದೆ ಅಂತ ಕ್ರಿಕೆ ಆಡ್ತಾ ಇದೆ. ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಾನು ಏನು ಎಡವಟ್ ಮಾಡಿಲ್ಲ ಲಡ್ಡು ಅಣ್ಣ. ಪಿಜ್ಜಾ ಅಜ್ಜಿನೇ ಒಂದು ದೊಡ್ಡ ಪಿಶಾಚಿ, ಇನ್ನು ಅವ್ರನ್ನ ಯಾವ ದೆವ್ವ ಹಿಡ್ಕೊಳುತ್ತೆ? ಶಟ್ ಅಪ್. ನಾನು ಇಲ್ಲಿ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೆ, ನೀನ್ ನೋಡಿದ್ರೆ ನಗ್ತಾ ಇದ್ಯಾ? ಆ ಪಿಜ್ಜಾ ಅಜ್ಜಿ ಬೈದಿಂದ ಓದಾಡ್ಲಿ ಬಿಡು, ನಾವು ಚೆನ್ನಾಗಿ ಮಜಾ ತಗೊಳ್ಳೋಣ. ಅದರಿಂದ ನಿನಗೇನು ಕಷ್ಟ? ಅಯ್ಯೋ, ಆ ಪಿಜ್ಜಾ ಅಜ್ಜಿ ಹೀಗೆ ಕೂಗಾಡ್ತಾ ಇದ್ರೆ ದೊಡ್ಡಪ್ಪ ಭೂತನ ಕಷ್ಟ ಕೊಟ್ಬಿಡ್ತು ಅಂತ ಅನ್ಕೊಂಡ್ಬಿಡ್ತಾರೆ. ಆಮೇಲೆ ನೀವೆಲ್ಲ ಮನೆ ಬಿಟ್ಟು ಹೋಗ್ಬಿಡ್ತೀರ, ನಾನು ಒಬ್ಳೆ ಹೇಗಿಲ್ಲಿ? ನಿನಗೆ ಯಾರು ಹೆಸರು ಬರ್ ತೋರ್ಸು ಅಂತ ಹೇಳಿದ್ದು? ಸುಮ್ಮನೆ ಇರ್ಬೇಕಾಗಿತ್ತು ತಾನೆ. ಪಾಪ ಜಿಲೇಬಿ ಆಂಟಿ ಅವನ್ನ ಮನೆ ಬಿಟ್ಟು ಓಡಿಸ್ತಾ ಇದ್ರು, ಅದಕ್ಕೆ ಯಾಕೆ ಮಾಡ್ದೆ? ದೊಡ್ಡಪ್ಪ ಸಿಟ್ ಮಾಡ್ಕೊಂಡು ಪೂರಿ ಅಂಕರ್ಗೆ ಫೋನ್ ಮಾಡಿದ್ದಾರೆ, ಮನೆ ಬಿಟ್ಟು ಹೋಗೋಕೆ ಅನ್ಸುತ್ತೆ. ಈಗ ಇದಕ್ಕಿರೋದು ಒಂದೇ ಒಂದು ಉಪಾಯ. ನೀನು ಎಲ್ರ ಕಣ್ಗೂ ಕಾಣಿಸ್ಕೊಂಬಿಡು. ನಿಮ್ಮ ಅಪ್ಪ ಅಮ್ಮ ನೀನು ಬಿಟ್ಟೋಗಿರೋದನ್ನು ಹೇಳ್ಬಿಡು. ನೀನು ಚಿಕ್ಕವಳಲ್ವಾ, ಎಲ್ಲರೂ ಅಯ್ಯೋ ಪಾಪ ಅಂತ ಸುಮ್ಮನಾಗ್ತಾರೆ.